ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೈಡೇ ಅಂದರೆ ಆಷಾಢ ಮಾಸದ ಕೊನೆಯ ಶುಕ್ರವಾರದ ಪೂಜೆನ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಾನಿಲ್ಲಿ. ಆಷಾಢ ಮಾಸ ಅಂದ್ರೇ ವಿಶೇಷ ಅಲ್ವಾ. ಅಮ್ಮನವರ ದೇವಸ್ಥಾನಗಳು, ಯಾವುದೇ ಶಕ್ತಿ ದೇವರ ದೇವಸ್ಥಾನಗಳಿಗೆ ಹೋದರೆ ತುಂಬ ವಿಶೇಷ ಅಂತ ಹೇಳ್ತಾರಲ್ವ. ಹಾಗೆ ನಾನು ಅಮ್ಮನವರ ದೇವಸ್ಥಾನಕ್ಕೆ ಹಿಟ್ಟಿನ ದೀಪ ಮಾಡ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಂದರೆ ಈಗ ನಾವು ಹಳ್ಳಿಗಳ ಕಡೆ ತಂಪು ಅಂತ ಹೇಳ್ತೀವಿ, ಈ ಕಡೆ ನಮ್ಮ ಕಡೆ ಅದನ್ನು ದೀಪ ಅಂತ ಹೇಳ್ತಾರೆ. ಇಲ್ಲಿ ಆರತಿ ದೀಪ ಅಂತ ಹೇಳ್ತಾರೆ. ಅಕ್ಕಿ ಹಿಟ್ಟು ಮತ್ತು ಬೆಲ್ಲದ ಪಾಕ ಮತ್ತು ಏಲಕ್ಕಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ. ಇದನ್ನು ಎಲ್ರಿಗೂ ಗೊತ್ತಿರುತ್ತೆ. ನಾನು ಕೂಡ ಹಾಗೆ ದೀಪಗಳನ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಮ್ಮ ದೇವ್ರ ಮನೆಯಲ್ಲೂ ಕೂಡ ನಮ್ಮ ಮನೆ ದೇವರು ಎಲ್ಲ ನೆನೆಸ್ಕೊಂಡು ನಾವು ಆರತಿ ಮಾಡಿದ್ರೆ ತುಂಬ ಒಳ್ಳೆಯದು. ಆಷಾಢ ಮಾಸ ಕೂಡ ಆಗಿರೋದ್ರಿಂದ ತುಂಬ ವಿಶೇಷ ಅಲ್ವಾ. ಮನೆಯಲ್ಲೂ ಕೂಡ ನಾನು ಹೊಸ್ಲಿಗೆ, ದೇವ್ರ ಮನೆಯಲ್ಲಿ ತುಳಸಿ ಕಟ್ಟೆಗೆಲ್ಲದಕ್ಕೂ ಆರತಿನ ಮಾಡಿದ್ದೀನಿ ಇಲ್ಲಿ. ಮತ್ತು ಈ ಥರ ದೀಪನ ಮಾಡ್ಕೊಂಡಿದ್ದೀನಿ. ಇಲ್ಲಿ ತುಪ್ಪ ಹಾಕಿ ಬತ್ತಿ ಹಾಕಿ ದೀಪನ ಹಚ್ಚಿಡೋದು ಅಷ್ಟೇ. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಒಂದು ಬಾಕ್ಸಲ್ಲಿ ತೊಗೊಂಡೋಗಿ ದೇವ್ರಿಗೆ ಆರತಿ ಮಾಡ್ಕೊಂಡು ತೊಗೊಂಬರೋದು ಅಷ್ಟೇ. ಇನ್ನೂ ದೇವಸ್ಥಾನ ಆದಮೇಲೆ ಸ್ಯಾರಿ ವೇರ್ ಮಾಡ್ಕೊಂಡು ಹೋಗ್ಬೇಕಲ್ವ. ಈ ಕಲರ್ ಸ್ಯಾರಿನ ವೇರ್ ಮಾಡಿದ್ದೆ. ದೇವಸ್ಥಾನ ಅಂದರೆ ಟ್ರೆಡಿಷ್ನಲ್ ಆಗಿ ಹೋಗಬೇಕಲ್ವ, ಅದಕ್ಕೆ ಸ್ಯಾರಿನ ವೇರ್ ಮಾಡ್ಕೊಂಡು ಹೋಗೋದು ಅಂದರೆ ನನಗೂ ಕೂಡ ಇಷ್ಟ ಆಗುತ್ತೆ. ಈಗ ನನ್ನ ಚಿಕ್ಕವನು ಹುಟ್ಟಿದಾಗಿಂದ ಸ್ವಲ್ಪ ಸ್ಯಾರಿ ತುಂಬ ಕಡಿಮೆನೇ ಉಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಮೊದಲು ನಾನು ದೇವಸ್ಥಾನಕ್ಕೆ ಹೋಗುವಾಗೆಲ್ಲ ನಾನು ಕಂಪಲ್ಸರಿ ಸ್ಯಾರಿ ವೇರ್ ಮಾಡಿಕೊಂಡೇ ಹೋಗ್ತಾಯಿದ್ದೆ. ಈಗ ಸ್ವಲ್ಪ ಅವನು ಹುಟ್ಟಿದಾಗಿಂದ ಸ್ವಲ್ಪ ಸ್ಯಾರಿ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಈಗ ಮತ್ತೆ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಮೀಶೋದಲ್ಲಿ ಒಂದು 2 ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಬಂದು ನೀರನ್ನು ಹಾಕಿದ್ರೆ ಸಾಕು ದೀಪ ಲೈಟ್ ಬರುತ್ತೆ. ದೀಪದಲ್ಲಿ ತುಂಬ ಚೆನ್ನಾಗಿದೆ. ಸೆನ್ಸರ್ ದಿಯಾ ಇದು. ನೀರನ್ನು ಹಾಕಿದ್ರೆ ಸಾಕು ದೀಪ ಚೆನ್ನಾಗಿ ಉರಿಯುತ್ತೆ. ಹಾಗಂತ ಇದನ್ನೇ ದೇವ್ರ ಹತ್ರ ಇಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ಜಸ್ಟು ಡೆಕೋರೇಷನ್ ಮಾಡೋದಕ್ಕೋಸ್ಕರ ಅಂತ ತರಿಸ್ಕೊಂಡಿದ್ದೀನಿ ಅಷ್ಟೇ. 6 ಪೀಸಸ್ ಇದೆ ಇದರಲ್ಲಿ. ಮೀಶೋದಲ್ಲಿ ಪ್ರೈಸ್ ಕೂಡ ಅಷ್ಟೇ ರೀಸನಬಲ್ ಆಗಿರುತ್ತೆ. ಬರೀ 130 ರುಪೀಸ್ ಅಂತ ಅನಿಸುತ್ತೆ. ಇದು 6 ಪೀಸ್ ಬಂದಿದೆ. ನಾನು ಹೊರಗಡೆ ಕೇಳಿದಾಗ 1 ಪೀಸ್ಗೆ 40 ರುಪೀಸ್ ಆ ಥರ ಹೇಳಿದ್ರು. ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇದು ವರ್ತ್ ಅಂತ ಅನ್ನಿಸ್ತು, ಅದಕ್ಕೆ ನಾನು ಬುಕ್ ಮಾಡಿದೆ. ಯಾವುದು ಕೂಡ ಉರಿಯಲ್ಲ ಅನ್ನೋ ಹಾಗಿಲ್ಲ, ಎಲ್ಲ ದೀಪಗಳು ಚೆನ್ನಾಗೇ ಬಂದಿದೆ. ನೋಡಿ, ಈ ಥರ ನೀರು ಹಾಕಿದ್ರೆ ಸಾಕು ದೀಪ ಎಷ್ಟು ಚೆನ್ನಾಗಿ ಹತ್ಕೊಳ್ಳುತ್ತೆ. ತುಂಬ ಇಷ್ಟ ಆಯಿತು. ನಿಜವಾದ ದೀಪ ಥರನೇ ಕಾಣಿಸುತ್ತೆ. ನಾನು ಏನಕ್ಕಾದರೂ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ. ಮತ್ತು ನಾನು ಇನ್ನೊಂದು ಕಟ್ಲರಿ ಹೋಲ್ಡರ್ ಬೇಕಾಗಿತ್ತು ನನಗೆ, ಸ್ಪೂನ್ಸು ಮತ್ತು ಚಾಕು ಎಲ್ಲ ಇಟ್ಕೊಳ್ಳೋದಕ್ಕೆ ಕಿಚನ್ಗೆ. ಇದು ಕೂಡ ನಾನು ಮೀಶೋಯಿಂದನೇ ತರಿಸ್ಕೊಂಡಿರೋದು. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದ್ರದ್ದು ಪ್ರೈಸ್ ಬಂದು 212 ರುಪೀಸ್ ಏನೋ ಅಷ್ಟೇ. ತುಂಬ ಚೆನ್ನಾಗಿದೆ, ಭಾರವಾಗಿದೆ. ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ ಇದು. ಕಿಚನಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ವೈಸ್ ಅಂತ ಹೇಳ್ಬೋದು. 2 ಪ್ರಾಡಕ್ಟ್ಸು ನನಗಂತೂ ತುಂಬ ಇಷ್ಟ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.